ಎಲ್ಲರಿಗೂ ಹಾಯ್, ವೆಲ್ಕಮ್ ಬ್ಯಾಕ್ ಟು ಅಶ್ವಿನೀಸ್ ವ್ಲಾಗ್ಸ್. ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ಕಂಟಿನ್ಯೂ ಮಾಡಿ. ಸನ್ಸೆಟ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇದು KRS ಡ್ಯಾಮ್. ಎಷ್ಟು ನೈಸಾಗಿ ಕಾಣಿಸ್ತಿದೆ ನೋಡಿ. ಇಲ್ಲಿ ನಾವು ಮೇಲೆ ಡ್ಯಾಮ್ ಕೂಡ ಇತ್ತು KRSದು ಆ್ಯಂಡ್ ಕಾವೇರಿ ವಾಟರ್ದು. ಸೊ ಅದನ್ನು ಕೂಡ ನಾನು ವಿಡಿಯೋ ಮಾಡಿದೆ. ಆ ಕ್ಲಿಪ್ನ ಹಾಕೋದು ಬೇಡ ಅಂತ ಹೇಳಿದ್ರು. ಸೊ ಓಕೆ ಅಂತ ಹೇಳಿ ನಾನು ಹಾಕಿಲ್ಲ ಅದನ್ನು. ನೋಡೋಣ ಬನ್ನಿ. ಈಗ KRS ಡ್ಯಾಮಲ್ಲಿ ನಾವು ರೈನ್ ವಾಟರ್ ಡ್ಯಾನ್ಸ್ನ ನೋಡೋಣ ಹೇಗಿರುತ್ತೆ ಅಂತ. ಈಗ 6 o'clock ಆಗಿದೆ. ಸನ್ಸೆಟ್ ಆಗೋ ಮೂಮೆಂಟ್ ಆಗಿದೆ. ನಾವು ಕರೆಕ್ಟ್ ಟೈಮ್ಗೆ ಬಂದಿದ್ದೀವಿ. ಈವ್ನಿಂಗ್ ಟೈಮಲ್ಲೇ ಲೈಟ್ನಿಂಗ್ಸ್ ಆ್ಯಂಡ್ ವಾಟರ್ ಶೋ ಎಲ್ಲ ಬರುತ್ತೆ ಇಲ್ಲಿ. ಸೊ ಇನ್ನೂ ಚೆನ್ನಾಗಿರುತ್ತೆ ಫೋಟೋಸ್ ತೊಗೊಳೋದಕ್ಕಂತೂ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಕೂಲ್ ವೆದರ್ ಆ್ಯಂಡ್ ಇಲ್ಲಿ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಎಷ್ಟು ಸೂಪರ್ ಆಗಿದೆ ಅಲ್ಲ. ನೆಕ್ಸ್ಟ್ ಇಲ್ಲಿ ಹಾಗೆ ಹೋಗ್ತಾ ಇದ್ದು. ಸೊ ಈಗ ಒಂದು ಪಪ್ಪಿ ಸಿಕ್ತು. ನನ್ನ ಮಗನೂ ಕೂಡ ಆಟ ಆಡ್ಕೊಂಡಿದ್ದೆ. ಅಯ್ಯೋ, ಬಿಸ್ಕೆಟ್ ಅದು ತರೋದಲ್ವೇನೋ ಮಂಜು. ನೀನು ಯಾಕೋ ಹಿಂಗೆ ಕೂತಿದ್ಯಾ? ಫೋಟೋ ತೆಗಿಬೇಕಾ? ಟಚ್ ಮಾಡ್ಬೇಕು ಅಷ್ಟೇ, ಅದು ಕಚ್ಚುತ್ತೆ. ಆದ್ರೂ ಬೇಬಿ ಬರುತ್ತೆ. ಆ್ಯಕ್ಚುಲಿ ಇಲ್ಲಿ 6:45ಗೆ ವಾಟರ್ ಶೋ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಲೈಟ್ನಿಂಗ್ ಎಲ್ಲ ಆನ್ ಆಗುತ್ತೆ. ಸೊ ಬನ್ನಿ, ಲೈಟ್ನಿಂಗ್ಸ್ ಎಲ್ಲ ಆನ್ ಆದಮೇಲೆ ಹೇಗೆ ಕಾಣುತ್ತೆ ಅಂತಲೂ ಕೂಡ ತೋರಿಸ್ತೀನಿ. ಹಾಗೆ ವಿಡಿಯೋನ ಕಂಟಿನ್ಯೂ ಮಾಡ್ಕೊಂಡು ನೋಡ್ತಾ ಇದ್ದೀನಿ. ಇದು ವಾಟರ್ ಶೋ ಅಲ್ಲ, ಆ್ಯಕ್ಚುಲಿ ಇದು ಪಾರ್ಕಲ್ಲಿ ಮೇಲಿಂದ ಕೆಳಗೆ ಬೋಟಿಂಗ್ ಎಲ್ಲ ಕಂಟಿನ್ಯೂ ಆಗಿ ಹೋಗ್ಬೇಕಾಗತ್ತೆ. ಅಲ್ಲಿ ವಾಟರ್ ಶೋ ತೋರಿಸೋದು. ಸೊ ಇದು ಪಾರ್ಕ್ ವ್ಯೂ. ನಾವು ಸ್ವಲ್ಪ ಫೋಟೋ ಶೂಟ್ ಮಾಡೋಣ ಅಂತ ಹೇಳಿಕೊಂಡು ಹಾಗೆ ಶೂಟ್ ಮಾಡ್ಕೊಳ್ತಾ ಇದ್ದು. ಅಷ್ಟಾಗಿ ಏನು ಜನಗಳಿರಲಿಲ್ಲ. ಸೊ 6 ಆದಮೇಲೆ ಎಲ್ಲರೂ ಕಾಣಿಸ್ಕೊಳ್ತಾರೆ. ಅಲ್ಲಿವರೆಗೂ ಅಷ್ಟಾಗಿ ಏನಿರಲಿಲ್ಲ. ಬರೀ ರೆಸಾರ್ಟ್ ಅವ್ರು ಮಾತ್ರ ಇರ್ತಿದ್ದಾರೆ ಇಲ್ಲಿ ಯಾವಾಗ್ಲೂ. ಈ ಸ್ಟ್ಯಾಚು ನೋಡಿ ಎಷ್ಟು ಚೆನ್ನಾಗಿದೆ. ವಾಟರ್ ಎಲ್ಲ ಆಲ್ರೆಡಿ ಸ್ಟಾರ್ಟ್ ಆಗಿದೆ. 6ಗೆಲ್ಲ ವಾಟರ್ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ವಾಟರ್ ಶೋ ಮಾತ್ರ ಸ್ಟಾರ್ಟ್ ಆಗೋದು 6:45ಗೆ ಸ್ಟಾರ್ಟ್ ಆಗುತ್ತೆ. ಹಾಫ್ ಆನ್ ಅವರ್ಗೆ ಕಂಟಿನ್ಯೂ ಆಗ್ತಾ ಇರುತ್ತೆ. ಸೊ 8 o'clockವರೆಗೂ, ಆಮೇಲೆ ಕ್ಲೋಸ್. ಇಲ್ಲಿ ನೋಡಿ ನೀರನ್ನ ಕ್ಯಾಚ್ ಮಾಡೋದಕ್ಕೆ ಹೋಗ್ತಾ ಇದ್ದಾನೆ. ಒಂದು ಫೋಟೋಸ್ ತೊಗೊಳ್ತೀನಿ ಅಂತೇಳಿ ಅವರೇ ಕೂತ್ಕೊಂಡಿದ್ರು. ಅಲ್ಲೇ ಕೂತ್ಕೊಳ್ಳಿ ಅಂತ ಹೇಳಿ ನಾನು ಹೋಗಿ ಸೆಲ್ಫಿ ತೊಗೊಳ್ಳೋಣ ಅಂತ ಹೋದೆ. ಅಷ್ಟಲ್ಲಿ ಒಂದು ಆಫೀಸ್ ಕಾಲ್ ಬಂದುಬಿಡ್ತು. ನನ್ನ ಕೈಗೆ ಯಾವಾಗಲೂ ಫೋಟೋಗೆ ಸಿಗಲ್ಲ ಇವರು. ಸೊ ಅದಕ್ಕೆ ಇವರನ್ನು ಇಟ್ಕೊಂಡೆ, ಫೋಟೋ ತೊಗೊಳ್ಳೋಣ ಬಾ ಅಂತ. ಸೆಲ್ಫಿ ತೊಗೊಂಡು ನೆಕ್ಸ್ಟು ಲೈಟ್ನಿಂಗ್ಸ್ ಎಲ್ಲ ಸ್ಟಾರ್ಟ್ ಆಯಿತು. ಸೊ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ನೈಟಲ್ಲಿ. ನಿಂತ್ಕೊಳ್ಳೋ.
ಓ ಅಲ್ಲೋಗ್ಬೇಕು ಕಣೋ, ಬೋಟಿಂದನೇ ಹೋಗ್ಬೇಕು ಅಲ್ವಾ? ಬೋಟಲ್ಲೇ ಹೋಗ್ಬೋದಲ್ಲೋ. ಎಸ್, ಇಲ್ಲಿಂದ ಅಲ್ಲಿಗೆ ಒಂದು 500 ಮೀಟರ್ಸ್ ಇರ್ಬೋದು. ಬೋಟ್ ಕೂಡ ಇದೆ, ಇಲ್ಲ ಅಂದರೆ ಆ ಕಡೆ ಈ ಕಡೆ ಎರಡೂ ಕಡೆನೂ ಕೂಡ ಸ್ಪೇಸ್ ಇದೆ, ವಾಕ್ ಕೂಡ ಮಾಡ್ಕೊಂಡು ಹೋಗ್ಬೋದು. ಎಸ್, ಕಮಾನ್ ಬನ್ನಿ, ಇವಾಗ ಬೋಟ್ ಕಡೆ ಹೋಗೋಣ ನಾವು ಕೂಡ. ಪರ್ ಪರ್ಸನ್ಗೆ 40 ರುಪೀಸ್ ಇತ್ತು ಒನ್ ವೇಗೆ, 2 ವೇಗೆ 80 ರುಪೀಸ್ ಆಗುತ್ತೆ. ಹಾಗೆ ಒಂದು ಸೆಲ್ಫಿ ತೊಗೊಳೋಣ ಅಂತ ಹೇಳ್ಕೊಂಡು, ಸ್ಕೈ ಲೈಟ್ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು, ಸೊ ಅದಕ್ಕೆ ಪೋಸ್ ಕೊಡ್ತಾ ಇದೆ ಅಷ್ಟೆ. ನೋಡಿ ವಾಟರ್ ಶೋ, ಎಸ್ ಬೋಟಿಂಗ್ ಹೋಗ್ತಾ ಇದ್ದೀವಿ. ಸೇಫಾ? ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ವ್ಯೂ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ನಾನು ಮತ್ತು ನನ್ನ ತಮ್ಮ ಇದ್ರೂ ಮುಂದೆಗಡೆನೆ ಕುತ್ಕೊಂಡ್ಬಿಟ್ಟು. ಸೊ ಏನೂ ಕಾಣಿಸ್ತಿರ್ಲಿಲ್ಲ, ಕತ್ಲಲ್ಲೆಲ್ಲ ಬ್ಲ್ಯಾಂಕಾಗಿ ಕಾಣಿಸ್ತಿತ್ತು. ಸೊ 2 ವೇಗೂ ಕೂಡ ನಾವು ಟಿಕೆಟ್ ತೊಗೊಂಡಿದ್ದು 80 ರುಪೀಸ್ ಆಗಿತ್ತು ಪರ್ ಪರ್ಸನ್ಗೆ. 1 ವೇಗೆ 40 ರುಪೀಸ್ ಆಗುತ್ತೆ, ಕಿಡ್ಸ್ಗೆ ಇಲ್ಲ. ಸೊ ಬೋಟ್ ಕೂಡ ಡ್ರೈವ್ ಮಾಡಿದ್ದು ಇವನೇ. ಇಲ್ಲಿಂದ ಸ್ವಲ್ಪ ವಾಕಬಲಲ್ಲಿ ಹೋಗ್ಬೇಕಾಗತ್ತೆ ರೈನ್ ಶೋವರೆಗೂ. ಸ್ಟಾರ್ಟ್ ಆಗಿದೆ, ಬನ್ನಿ ಎಷ್ಟು ಹೇಗೆ ಏನು ನೋಡ್ಕೊಂಬರೋಣ.
ನಮ್ಮ ಪುಟ್ಟು ಪಾಪು ನೋಡಿ ಎಷ್ಟು ಚೆನ್ನಾಗಿ ಡ್ರೈವ್ ಮಾಡ್ತಿದೆ. ನಮ್ಮನ್ನು ಸೇಫಾಗಿ ಅಲ್ಲಿಂದ ಇಲ್ಲಿಗೆ ಲ್ಯಾಂಡ್ ಮಾಡಿದ್ದಾನೆ. ಸೊ ಇವನಿಗೆ ಒಂದು ಥ್ಯಾಂಕ್ಸ್ ಹೇಳ್ಬಿಡೋಣ ಬನ್ನಿ. Thank you so much for watching. Please subscribe.